ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಜ್ಞಾನಾನಂದಮಯಂ ದೇವಂ ನಿರ್ಮಲ ಸ್ಫಟಿಕಾಕೃತಿಂ ಆಧಾರಂ ಸರ್ವವಿದ್ಯಾನಾಂ ಹಯಗ್ರೀವಂ ಉಪಾಸ್ಮಹೇ. ಪ್ರಿಯ ವೀಕ್ಷಕರೇ, 2026ರ ಶ್ರೀ ಪರಾಭವ ನಾಮ ಸಂವತ್ಸರದ ಯುಗಾದಿ ಹಬ್ಬದ ಶುಭಾಶಯಗಳು. ನಿಮಗೆಲ್ಲರಿಗೂ ಈ ವರ್ಷ ಹೊಸ ಹರುಷ, ಸಂತೋಷ, ಆರೋಗ್ಯ, ಐಶ್ವರ್ಯ ಹಾಗೂ ಸುಖಕರವಾದ ನೆಮ್ಮದಿಯ ಜೀವನ ಕೊಡಲಿ ಅಂತ ನನ್ನ ಆರಾಧ್ಯ ದೇವರಾದ ಶ್ರೀ ಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿಯ ದೇವರಲ್ಲಿ ಪ್ರಾರ್ಥಿಸುತ್ತಾ, ಶ್ರೀ ಪರಾಭವ ನಾಮ ಸಂವತ್ಸರದ ದ್ವಾದಶ ರಾಶಿಗಳ ಫಲಾಫಲಗಳು. ದ್ವಾದಶ ರಾಶಿಗಳ ಫಲ ಹೇಳುವುದಕ್ಕೆ ಮುಂಚೆ ಗೋಚಾರದಲ್ಲಿ ಆಗುವ ಬದಲಾವಣೆ, ಅಂದರೆ ಬ್ರಹ್ಮಾಂಡದಲ್ಲಿ ಆಗುವ ಗ್ರಹಗತಿಗಳ ಸಂಚಾರ, ಯಾವ ಯಾವ ಗ್ರಹಗಳು ಎಲ್ಲಿಯವರೆಗೂ ಯಾವ ಸ್ಥಳದಲ್ಲಿ ಕುಳಿತಿರುತ್ತದೆ ಹಾಗೂ ಮನೆ ಬದಲಾವಣೆ ಮಾಡಲು ಎಷ್ಟು ಸಮಯ ತೆಗೆದುಕೊಳ್ಳುತ್ತದೆ, ಸ್ಥಳ ಬದಲಾವಣೆಯಿಂದ ಯಾವ ನಕ್ಷತ್ರಕ್ಕೆ ಒಳ್ಳೆಯದು, ಯಾವ ನಕ್ಷತ್ರಕ್ಕೆ ಕೆಟ್ಟದ್ದಾದ ಪರಿಣಾಮ ಬೀರುತ್ತದೆ ಎಂಬುದನ್ನು ಗೋಚಾರ ಫಲ ಅಂತ ಕರಿತೀವಿ. ಗೋಚಾರದಲ್ಲಿ ವಿಶೇಷವಾಗಿ 2026ರಲ್ಲಿ ಯುಗಾದಿಯು 19ನೇ ತಾರೀಕು ಅಂದರೆ ಗುರುವಾರ ಬರ್ತಾ ಇದೆ. ಗುರುವಾರ ಬಂದಿರುವುದರಿಂದ ರಾಜ ಬಂದ್ಬಿಟ್ಟು ಗುರುಗ್ರಹನಾಗಿರುತ್ತಾರೆ. 19ನೇ ತಾರೀಕು ಗೋಚಾರದಲ್ಲಿ ಕಾಣಿಸುವ ಗ್ರಹಗತಿಗಳು ಹೇಗಿದೆ ಅಂದರೆ, ಮೇಷರಾಶಿಯಲ್ಲಿ ಶುಕ್ರ ಭಗವಾನರು, ಮಿಥುನ ರಾಶಿಯಲ್ಲಿ ಗುರು ಭಗವಾನರು, ಸಿಂಹರಾಶಿಯಲ್ಲಿ ಕೇತು ಭಗವಾನರು, ಕನ್ಯಾ ರಾಶಿಯಲ್ಲಿ ಚಂದ್ರ ಭಗವಾನರು, ಕುಂಭರಾಶಿಯಲ್ಲಿ ಬುಧ ಮತ್ತು ರಾಹು ಭಗವಾನರು, ಮೀನರಾಶಿಯಲ್ಲಿ ಶನಿ, ರವಿ, ಕುಜ ಭಗವಾನರ ಗೋಚಾರ ಆಗ್ತಾ ಇದೆ. ಕನ್ಯಾ ರಾಶಿ ವಿಶೇಷವಾಗಿ ಪರಾಭವನ ಸಂವತ್ಸರದಲ್ಲಿ ಯಾವ ರೀತಿಯಾಗಿರ್ತಕ್ಕಂಥ ಪ್ರಭಾವ ಬೀರಲಿದೆ, ಕುಟುಂಬ, ಉದ್ಯೋಗ, ವ್ಯಾಪಾರ, ಆರೋಗ್ಯ ಏನೆಲ್ಲ ಬದಲಾವಣೆಯಾಗಲಿದೆ, ಯಾವ ಕ್ಷೇತ್ರದಲ್ಲಿ ಲಾಭ, ಯಾವ ಕ್ಷೇತ್ರದಲ್ಲಿ ಅಶುಭವಾಗಲಿದೆ ಅಂತ ಸಂಪೂರ್ಣ ಮಾಹಿತಿ ಕೊಡಲು ಪ್ರಯತ್ನ ಮಾಡುತ್ತೇನೆ. ಕನ್ಯಾ ರಾಶಿಗೆ ಉತ್ತರ ನಕ್ಷತ್ರ, ಹಸ್ತ ನಕ್ಷತ್ರ, ಚಿತ್ತಾ ನಕ್ಷತ್ರ ಬರುತ್ತದೆ. ಉತ್ತರ ನಕ್ಷತ್ರ 2, 3, 4ನೇ ಪಾದ, ಹಸ್ತ ನಕ್ಷತ್ರ 1, 2, 3, 4ನೇ ಪಾದ, ಚಿತ್ತಾ ನಕ್ಷತ್ರ 1 ಮತ್ತು 2ನೇ ಪಾದ. ಉತ್ತರ ನಕ್ಷತ್ರಕ್ಕೆ ಟೋ, ಪ, ಪಿ ಎಂಬ ಅಕ್ಷರಗಳು, ಹಸ್ತ ನಕ್ಷತ್ರಕ್ಕೆ ಪು, ಶ, ನ, ಠ ಎಂಬ 4 ಅಕ್ಷರಗಳು, ಚಿತ್ತಾ ನಕ್ಷತ್ರಕ್ಕೆ ಪೆ, ಪೋ ಎಂಬ ಅಕ್ಷರಗಳು ಬರುತ್ತದೆ. ಈ ವರ್ಷದಲ್ಲಿ ಆದಾಯ 8, ವ್ಯಯ 11, ಆರೋಗ್ಯ 6, ಅನಾರೋಗ್ಯ 6, ಗೌರವ 0, ಅವಮಾನ 5, ಸುಖ 6, ದುಃಖ 3. ಗುರು 10 ಮತ್ತು 11ನೇ ಮನೆಯಲ್ಲಿ ಸಂಚಾರ ಮಾಡುವುದರಿಂದ ಹಾಗೂ ಶನಿ 7ನೇ ಮನೆಯಲ್ಲಿ ಸಂಚಾರ ವರ್ಷವಿಡೀ ಇರುತ್ತಾರೆ. ಜೂನ್, ಡಿಸೆಂಬರ್ ವರೆಗೂ ತುಂಬಾ ಚೆನ್ನಾಗಿದೆ. ಅಭಿವೃದ್ಧಿ ಹೆಚ್ಚಾಗುತ್ತದೆ. ರಾಹುಕೇತು ಬಿಡುಗಡೆಯಾಗುತ್ತದೆ. ಲಕ್ಷ್ಮೀನಾರಾಯಣ ಯೋಗ ಅಂತ ಕರಿತೀವಿ. ಈ ಯೋಗದಿಂದ ಒಳ್ಳೆ ಫಲ ಹೆಚ್ಚಾಗುತ್ತದೆ. ಗುರುವಿನ ಬಲ ಹೆಚ್ಚಾಗುತ್ತದೆ. ಉತ್ತಮವಾಗಿರ್ತಕ್ಕಂಥ ಆರೋಗ್ಯ, ಕೆಲಸ ಕಾರ್ಯಗಳಲ್ಲಿ ಒಳ್ಳೆಯ ಪ್ರಗತಿ ಸಿಗುತ್ತದೆ. ಪ್ರಮೋಷನ್ ಹೆಚ್ಚಾಗುತ್ತದೆ ಅಥವಾ ಸ್ಯಾಲರಿ ಹೆಚ್ಚಾಗಬಹುದು. ಮಾಡ್ತಾ ಇರತಕ್ಕಂಥ ಕೆಲಸ ಕಾರ್ಯಗಳಲ್ಲಿ ಅಧಿಕವಾಗಿರ್ತಕ್ಕಂತಹ ವಿಶೇಷವಾಗಿರ್ತಕ್ಕಂಥ ಪ್ರಮೋಷನ್ ಬಡ್ತಿಯಿಂದ ನಿಮಗೆ ಒಳ್ಳೆಯದಾಗುತ್ತದೆ. ಈ ವರ್ಷದಲ್ಲಿ ಗೃಹ ನಿರ್ಮಾಣ ಯೋಗ ಹೆಚ್ಚಾಗಿದೆ. ಭೂಮಿ ತಗೊಳ್ಳೋದು, ಭೂಮಿ ಕೊಂಡ್ಕೊಳ್ಳೋದಕ್ಕೆ ಒಳ್ಳೆಯ ಸಮಯ. ನೂತನವಾಗಿ ಹೂಡಿಕೆ ಮಾಡಲು ಒಳ್ಳೆಯ ಸಮಯ. ಯಾರಾದರೂ ಬಿಸ್ನೆಸ್ ಮಾಡತಕ್ಕಂಥ ವ್ಯಕ್ತಿಗಳಿದ್ರೆ ಈ ವರ್ಷದಲ್ಲಿ ಬಿಸ್ನೆಸ್ ಪ್ರಾರಂಭ ಮಾಡಬಹುದು. ಗಣ್ಯ ವ್ಯಕ್ತಿಗಳ ಪರಿಚಯ ಹೆಚ್ಚಾಗುತ್ತದೆ. ಸಮಾಜದಲ್ಲಿ ಗೌರವ ಹೆಚ್ಚಾಗುತ್ತದೆ. ಇಷ್ಟ ಕಾರ್ಯ ಸಿದ್ಧಿಯಾಗುತ್ತದೆ. ಮನಸ್ಸಲ್ಲಿ ಮನೋಕಾಮನೆ ಏನಾದರೂ ಇದ್ದರೆ ಈ ವರ್ಷದಲ್ಲಿ ಆ ಫಲ ಹೆಚ್ಚಾಗುತ್ತದೆ. ವ್ಯಾಪಾರದಲ್ಲಿ ಧನಪ್ರಾಪ್ತಿ ಸಿಗುತ್ತದೆ. ಶನಿಯ ವಕ್ರೀಗತದಿಂದ ಮಾನಸಿಕ ಚಿಂತನೆ, ಮನಸ್ಸು ಚಂಚಲವಾಗುವುದು, ಶತ್ರುಕಾಟ, ಶತ್ರು ಬಾಧೆ ಹೆಚ್ಚಾಗುತ್ತದೆ ಹಾಗೂ ಆರೋಗ್ಯದಲ್ಲಿ ಏರುಪೇರು ಆಗುವ ಸಂದರ್ಭ ಹೆಚ್ಚಾಗಿರುತ್ತದೆ. ಹೆಚ್ಚಿನ ಪ್ರಗತಿಗಾಗಿ ಶನೇಶ್ವರ ಸ್ವಾಮಿಯ ಆರಾಧನೆ ಮಾಡುವುದರಿಂದ ಒಳ್ಳೆಯ ಫಲ ಸಿಗುತ್ತದೆ. ನಮಸ್ಕಾರ.